ಬಸವರಾಜು ಆ? ಅಲ್ಲ, ಖುಷಿ ಇದೆ ನಮಗೆ. ನ್ಯಾಯಾಂಗದ ಮೇಲೆ, ತನಿಖೆ ಮೇಲೆ ನಂಬಿಕೆ ಇತ್ತು. ಇವತ್ತು ಕ್ಲೀನ್ ಏನ್ ಸಿಟ್ ಸಿಕ್ಕಿದೆ, ಇದ್ರ ಮೇಲೆ ಅರ್ಥ ಆಗುತ್ತೆ ಬಿಜೆಪಿ ಯಾವ ರೀತಿ ಇದೆ ಅಂತ. ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್, ಇಡೀ ದೇಶದ ಕಂಡಂತ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ. ಅವರಿಗೆ ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಅವ್ರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖೆಯಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ. ಆದರೆ ಒಂದು ಮಾತ್ರ ನಿಮಗೆ ಮಾಧ್ಯಮ ಮುಖಾಂತರ ಅದನ್ನೇ ಕೇಳ್ತಾ ಇದ್ದೀವಿ, ಇನ್ನಾದರೂ 14 ಸೈಟ್ ಬಗ್ಗೆನೇ ಮಾತನಾಡ್ತಿದ್ದೀವಿ. ಅಲ್ಲಿರ್ತಕ್ಕಂಥದ್ದು 125 ಸೀಟ್ ಚಿಲ್ಲರೆ ಸೈಟ್ಗಳು. ಆ ಇನ್ನು ಉಳಿದಿದ್ದು 111 ಸೈಟ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ನೀವು ಈಗೂ ಕೇಳಬೇಕು, 111 ಸೈಟ್ ಕೊಟ್ಟವ್ರು ಯಾರು, ಯಾವ ಬೇಸಿಸ್ ಮೇಲೆ ಕೊಟ್ರಿ, ಅದ್ರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ, ಅದ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ, ಯಾರು ಇದ್ರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ. ಬಟ್ ಇದು ಅರ್ಥ ಮಾಡ್ಕೋಬೇಕು, 111 ಸೈಟ್ ಕೊಟ್ಟಿದ್ದು ಬಿಟ್ಟು ಕೇವಲ 14 ಸೈಟಿಗೆ ಈ ರೀತಿ ಯಾಕಾಯ್ತು ಅಂತ ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ನೋಡ್ರಿ, ಆರ್ಥಿಕ ಸಂಕಟ ಅಂದ್ರೆ ಬಿಜೆಪಿಯವರು ಪ್ರಾರಂಭ ಮಾಡಿದ್ರು, ಹೌದಲ್ಲ? ಕರೆಕ್ಟ್ ಹೌದಲ್ರಿ? ಬಿಜೆಪಿ ಕಾಲದಾಗ ತಾನೇ ಆಗಿರೋದು. ಎಷ್ಟು ದುಡ್ಡು ಇಟ್ಟಿದ್ರಂತೆ? ಹೌ ಮಚ್ ಮನಿ ಇದೆ? ಕ್ಯಾಪ್ಟ್ 2 ಕೋಟಿ ರೂಪಾಯಿಗೆ ಯಾವ್ದನ್ನ ಒಂದು ಆಗ್ಬೋದಾ, ಯೂನಿವರ್ಸಿಟಿ ಆಗ್ಬೋದಾ? ಆ ದುಡ್ಡೇ ಇಲ್ಲ ರೀ. ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿಗಳಿಗೆ ಯಾವುದೇ ಒಂದು ಸರ್ಕಾರ ಆಗಿರಲಿ, ರಾಜಕೀಯವಾಗಿ ಮಾಡೋದಕ್ಕಿಂತ ಜಾಸ್ತಿ ಸಮರ್ಪಕವಾಗಿ ಯೋಚನೆ ಮಾಡಬೇಕು. ಆ ರೀಜನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಅದಾಗದ್ರಿಂದ ಹೊಸ ಯೂನಿವರ್ಸಿಟಿಗಳು ಆಗಬಾರ್ದಂತ ನಮ್ಮ ಉದ್ದೇಶಗಳೇನಿಲ್ಲ. ಅದನ್ನು ಸಮರ್ಪಕವಾಗಿ ಸೈಂಟಿಫಿಕ್ ಆಗಿ ಅದಕ್ಕೆ ಆದಷ್ಟು ದುಡ್ಡುಗಳನ್ನ ಇಟ್ಟು ಮಾಡಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅದು ನನ್ನ ಇಲಾಖೆ ಅಲ್ಲ, ಆದರೂ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ತಮಗೆ ಹೇಳಿದ್ದೇನೆ ನಾನು. ಏನಿಲ್ಲ, ನೀವು ಈ ಪ್ರಶ್ನೆಗಳು ನೀವು ಕೇಳಕ್ಕೆ ಹಿಂಗಿದ್ರೆ, ನೀವು ಬಿಜೆಪಿಯವರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ರೆ ಏನ್ರಿ ಅರ್ಥ ಇದು? ನೋಡ್ರಿ, ಅವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ನಾವು ಸಮರ್ಪಕವಾಗಿ ದುಡ್ಡು ಇಟ್ಟಿದ್ರೆ ಮತ್ತೆ ಹಿಂಗೆ ಹಾಕಿರ್ತೀವಿ, ದುಡ್ಡು ಹಾಕಿರ್ಲಿಲ್ಲ, ಮತ್ತೆ ಎಷ್ಟು ಇಟ್ಟಿದ್ರೆ ದುಡ್ಡು ಕೇಳ್ಬೇಕಲ್ವಾ? ನೀವು ಪ್ರಿಪೇರ್ ಮಾಡಿ ಕೇಳ್ಬೇಕ್ರಿ ಅವ್ರನ್ನ, ದುಡ್ಡು ಎಷ್ಟು ಇಟ್ಟಿದ್ರಂತೆ. ಇಫ್ ದೇರ್ ಇಸ್ ನೋ ಮನಿ, ಹೌ ಕ್ಯಾನ್ ಯು ಕ್ರಿಯೇಟ್ ಎನ್ ಯೂನಿವರ್ಸಿಟಿ? ಸೊ ಇಟ್ಸ್ ನಾಟ್ ದಟ್ ವಿ ಡೋಂಟ್ ಹ್ಯಾವ್ ಮನಿ. ಸೊ ಸಫಿಷಿಯೆಂಟ್ ದುಡ್ಡು ಬೇಕಾಗುತ್ತೆ. ಅವರು ಸಾಂಕೇತಿಕವಾಗಿ ಸರ್ಕಾರದ ಉದ್ದೇಶ ಇದ್ರೂ ಕೂಡ, ಐ ಆಮ್ ನಾಟ್ ಡಿನಿಂಗ್ ದಟ್ ಇಟ್ ಇಸ್ ರಾಂಗ್ ಮೂವ್, ಬಟ್ ಸ್ಟಿಲ್ ದೇರ್ ಹ್ಯಾಸ್ ಟು ಬಿ ಲಾಟ್ ಆಫ್ ಮನಿ ಟು ಕ್ರಿಯೇಟ್ ಎನ್ ಯೂನಿವರ್ಸಿಟಿ ಅಂತ ಅನುವಾದ.